ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಸೀರಿಯಲ್ ಸೀಮಂತಕ್ಕೆ ತಯಾರಿ ಪಡುತ್ತಿರುವ ಮಹಿಮಾ. ಅಮೃತಧಾರೆ ಧಾರಾವಾಹಿಯಲ್ಲಿ ಅಪೇಕ್ಷೆ ಮತ್ತು ಪಾರ್ಥ ಇಬ್ಬರು ಈಗ ತಮ್ಮದೇ ಲೋಕದಲ್ಲಿದ್ದಾರೆ. ಪ್ರೇಮ ಲೋಕಕ್ಕೆ ಒಟ್ಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಪೇಕ್ಷಳಿಗೂ ಪಾರ್ಥ ಇಷ್ಟವಾಗಿದ್ದಾನೆ. ಹಾಗಾಗಿ ಪಾರ್ಥನನ್ನು ಸ್ವಲ್ಪ ಆಟವಾಡಿಸುತ್ತಿದ್ದಾನೆ. ತಾನು ಹೋಗುವ ಸ್ಥಳಕ್ಕೆ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳುತ್ತಾನೆ. ಆಗಾಗ ಬೇಕಂತೆಲ್ಲ ಪಾರ್ಥನಿಗೆ ಚಾಲೆಂಜ್ ಹೆಸರಿನಲ್ಲಿ ತನ್ನ ಬಗ್ಗೆ ತಿಳಿದುಕೊಳ್ಳುವಂತೆ ಹೇಳುತ್ತಿದ್ದಾನೆ. ಒಬ್ಬರಿಗೊಬ್ಬರು ಚಾಲೆಂಜ್ ಮಾಡಿಕೊಳ್ಳುವ ಮೂಲಕ ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಜೊತೆಯಾಗಿ ಹಬ್ಬ ಆಚರಿಸಿದ ಕುಟುಂಬ. ಇನ್ನು ಗೌತಮ್ ಮನೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಜೋರಾಗಿ ಆಚರಿಸಲಾಗುತ್ತಿದೆ. ಗೌತಮ್ ಮತ್ತು ಭೂಮಿಕಾ ಹೊಸ ಜೋಡಿಗಳಾಗಿರುವ ಕಾರಣ ಹಬ್ಬದ ಗಳೇ ಹೆಚ್ಚಿದೆ. ಮಹಿಮಾ, ಅಪೇಕ್ಷೆ ಹಾಗೂ ಜೀವನ್ ಕೂಡ ಮನೆಗೆ ಬಂದ ಕಾರಣ ಮನೆಯವರಿಗೆಲ್ಲ ಇನ್ನಷ್ಟು ಸಂಭ್ರಮಿಸಿದ್ದಾರೆ. ಗೌತಮ್ಗೆ ತಂಗಿ ಮಹಿಳಾ ಗರ್ಭಿಣಿ ಆಗುತ್ತಿದ್ದಾಳೆ ಎಂಬ ಖುಷಿ ಹೆಚ್ಚಾಗಿದೆ. ಗೌತಮ್ಗೆ ಊಟ ನಿದ್ದೆ ಕೂಡ ಸರಿಯಾಗಿ ಮಾಡಲು ಆಗುತ್ತಿಲ್ಲ. ಕ್ಷಣಕ್ಕೆ ನೋವು ಮಹಿಮಾ ಬಗ್ಗೆ ಯೋಚಿಸುತ್ತಿರುತ್ತಾನೆ. ಭೂಮಿಕಾ ಗೌತಮ್ ಅವತಾರ ಕಂಡು ಒಂದು ಕಡೆ ಖುಷಿ ಪಡುತ್ತಿದ್ದರೆ ಮತ್ತೊಂದು ಕಡೆ ಗೌತಮ್ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. ನನ್ನ ಆಸೆ ಕಂಡು ಕೊರಗಿದ ಮಹಿಮಾ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ಗೌತಮ್ ಈಗಾಗಲೇ ಸಾಕಷ್ಟು ಕನಸು ಕಂಡಿದ್ದಾನೆ. ತನ್ನ ತಂದೆಯೇ ಮಹಿಮಾ ಹೊಟ್ಟೆಯಲ್ಲಿ ಮಗುವಾಗಿ ಮತ್ತೆ ಹುಟ್ಟಿ ಬರುತ್ತಿದ್ದಾರೆ ಎಂದು ಗೌತಮ್ ಗಾಢವಾಗಿ ನಂಬಿದ್ದಾನೆ. ಹೀಗಾಗಿ ಆ ಮಗುವಿಗೆ ಯಾವುದೇ ತೊಂದರೆ ಆಗಬಾರದು ಎಂದು ಬಯಸಿದ್ದು ಮಗುವಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಪದೇ ಮಹಿಮಾಳಿಗೆ ಎಚ್ಚರಿಸುತ್ತಿದ್ದಾನೆ. ಅಲ್ಲದೆ ಮಹಿಮಾ ದಿನಚರಿ ಗೌತಮ್ ನಿರ್ಧರಿಸಿದ್ದು ಬ್ಯೂಟಿಷಿಯನ್, ಡಾಕ್ಟರ್ ಬಗ್ಗೆ ಓದಿ ಹೇಳಲು ಗುರುಗಳು, ಹೀಗೆ ಸಾಕಷ್ಟು ಮಂದಿ ಬುಕ್ ಮಾಡಿದ್ದಾನೆ. ಮಹಿಮಾ ರೂಮ್ನಲ್ಲಿ ಈಗಾಗಲೇ ಹೊಸ ಟೆಕ್ನಾಲಜಿ ತೊಟ್ಟಿಲು, ಗಂಡು ಮಗು ಆದರೆ ಬಟ್ಟೆ, ಹೆಣ್ಣು ಮಗು ಜನಿಸಿದರೂ ಅದಕ್ಕೂ ತರಹವಾದ ಬಟ್ಟೆಗಳು ಎಲ್ಲವೂ ಸಿದ್ಧವಾಗಿದೆ. ಅಷ್ಟೇ ಅಲ್ಲದೆ ಮಗುವನ್ನು ಯಾವ ಶಾಲೆ ಕಾಲೇಜಿಗೆ ಸೇರಿಸಬೇಕು ಎಂಬುದು ನಿರ್ಧರಿಸಿ ಸೀಟ್ ಕೂಡ ಬುಕ್ ಮಾಡಲಾಗಿದೆ. ಸಮಸ್ಯೆ ತಂದುಕೊಂಡ ಮಹಿಮಾ. ಇದನ್ನೆಲ್ಲ ತಿಳಿದ ಮಹಿಮಾಗೆ ಬಹಳ ಗಿಲ್ಟ್ ಫೀಲ್ ಆಗುತ್ತದೆ. ಎಲ್ಲರೂ ತನ್ನ ಮಗುವಿನ ಬಗ್ಗೆ ಸಾಕಷ್ಟು ಕನಸನ್ನು ಹೊತ್ತುಕೊಂಡು ಇಂಥ ಸಂದರ್ಭದಲ್ಲಿ ನಾನು ತನ್ನ ಸ್ವಾರ್ಥಕ್ಕೋಸ್ಕರ ಮಗುವನ್ನು ತ್ಯಜಿಸಿದ್ದೀನಿ. ಈಗ ಮನೆಯವರಿಗೆಲ್ಲ ಹೇಗೆ ಉತ್ತರ ಕೊಡುವುದು, ಎಲ್ಲ ಕನಸನ್ನು ಹೇಗೆ ಮುರಿಯುವುದು ಎಂದು ಅನಿಸುತ್ತದೆ. ರಾತ್ರಿ ನಿದ್ದೆ ಮಾಡದೆ ಯೋಚಿಸುತ್ತಿರುತ್ತಾಳೆ. ಆದರೆ ಸತ್ಯ ಹೇಳಿದರೆ ಎಲ್ಲಿ ಅಣ್ಣ ಗೌತಮ್ಗೆ ತೊಂದರೆ ಆಗುತ್ತದೆ ಎಂದು ಭಯಗೊಂಡಿದ್ದಾಳೆ. ಇದೇ ಯೋಚನೆಯಲ್ಲಿ ಮಾತ್ರೆ ಸರಿಯಾಗಿ ತೆಗೆದುಕೊಳ್ಳಲು ಸಮಸ್ಯೆ ಮಾಡಿಕೊಂಡಿದ್ದಾಳೆ.